ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೆ. ಮನೆ ಕಟ್ಟೋಕೆ ಮುಂಚೆ ಸೈಟ್ ಇರ್ತಕ್ಕಂಥವ್ರಿಗೆ ಅಥವಾ ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿರೋರಿಗೆ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ, ತಕ್ಷಣವೇ ಮನೆಗೆ ಹಾಗೆಯೇ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಾಗೆ ಮನೆ ಕಟ್ಟಕ್ಕೆ ಹೋಗ್ತೀವಿ. ಆದರೆ ಶಾಸ್ತ್ರೋಕ್ತವಾಗಿ ಹೇಳುತ್ತೆ ಶಂಕುಸ್ಥಾಪನೆ ಅಥವಾ ನಾವು ಯಾವುದೇ ಒಂದು ದೇವಸ್ಥಾನ ಕಟ್ಟಬೇಕಾಗಿರಲಿ, ಒಂದು ಸಾಮಾಜಿಕವಾದ ಯಾವುದೋ ಒಂದು ಸಮಾಜ ಸೇವಾ ಒಂದು ಕಟ್ಟಡ ಕಟ್ಟಬೇಕಾದರೂ ಕೂಡ ಪ್ರಪ್ರಥಮವಾಗಿ ಶಂಕುಸ್ಥಾಪನೆ ಮಾಡಿ ತದನಂತರ ಒಳ್ಳೆಯ ಮುಹೂರ್ತ ನೋಡಿ ನಾವು ಪಾಯವನ್ನು ಹಾಕೋಕ್ಕೆ, ಅದರಲ್ಲೂ ಕೂಡ ಆಯಗಳು ನೋಡ್ತೀವಿ, ಮುಹೂರ್ತ ನೋಡ್ತೀವಿ, ಹಾಗೆಯೇ ಭೂಮಿಯ ಬಲ ಎಲ್ಲವನ್ನು ಗಮನಿಸಿ ನಾವು ಕಟ್ಟಕ್ಕೆ ಹೋದಾಗ ಅದಕ್ಕೆ ನಾವು 100 ವರ್ಷ ಆ ಜಾಗಕ್ಕೆ ಒಂದು ಬಲ ಇರುತ್ತೆ. ಅದು ವಂಶ ಪಾರಂಪರ್ಯವಾಗಿ ನಮಗೆ ಆ ಆಸ್ತಿ ಹಾಗೆ ಉಳ್ಕೊಳ್ಳುತ್ತೆ. ಅದೇ ರೀತಿ ಈ ಶಂಕುಸ್ಥಾಪನೆ ಅಂದರೆ ಏನು? ಈ ಹೆಸರೇ ಹೇಳುತ್ತೆ ಶಂಕುಸ್ಥಾಪನೆ. ನಾವು ಕಟ್ತಕ್ಕಂತಹ ಜಾಗದಲ್ಲಿ ಸಂಕಲ್ಪ ಮಾಡ್ಕೊಳ್ತಕ್ಕಂತಹ ಒಂದು ಉದ್ದೇಶ ಇಟ್ಕೊಂಡು ಒಂದು ಶುಭ ಮುಹೂರ್ತದಲ್ಲಿ ನಿಮ್ಮ ರಾಶಿ ಮತ್ತು ನಿಮ್ಮ ಒಂದು ಜಾತಕಕ್ಕೆ ಅನುಗುಣವಾಗಿ ನಿಮಗೆ ಆ 4ನೇ ಮನೆಯ ಅಧಿಪತಿ ಎಲ್ಲಿದ್ದಾನೆ ಅದನ್ನು ಗಮನಿಸಿ ನೀವು ಹೋಗಿ ಆ ಜಾಗಕ್ಕೆ ಪೂಜೆ ಮಾಡಿ. ₹1 ಇಲ್ಲ ಕೈಯಲ್ಲಿ, ಕಟ್ಟಕ್ಕೆ ಏನೂ ಇಲ್ಲ, ಲೋನ್ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ನಮ್ಮ ಹತ್ರ ಯಾವುದೋ ಒಂದು ಹಣನೇ ಇಲ್ಲ, ಆದರೂ ಕೂಡ ಆ ಜಾಗದಲ್ಲಿ ಮನೆ ಕಟ್ಟೋ ಉದ್ದೇಶದಿಂದ ಸದುದ್ದೇಶದಿಂದ ಮಾಡ್ತಕ್ಕಂಥ ಸಂಕಲ್ಪವೇ ಈ ಒಂದು ಶಂಕುಸ್ಥಾಪನೆ. ಈ ಶಂಕುಸ್ಥಾಪನೆಯನ್ನು ಹೇಗೆ ಮಾಡಬೇಕು? ನಮಗೆ ಭೂಮಿಗೆ 3 ದೋಷ ಇರುತ್ತೆ. ಯಾವಾಗಲೂ ಅಷ್ಟೇ, ಪ್ರತಿ ಭೂಮಿಗೂ 3 ದೋಷಗಳಿರುತ್ತೆ. ಎಷ್ಟೋ ಜನ ಸೈಟ್ ತೊಗೊಂಡು ಮಾರಿಬಿಡ್ತಾರೆ, ಮನೆ ಕಟ್ಟಿ ಮಾರಿಬಿಡ್ತಾರೆ. 1 ವರ್ಷ ಆದ ತಕ್ಷಣ ಆ ಒಂದು ಮನೆ ನಮ್ಮದೇ ಅಲ್ಲ ಅಂತ ನಾವು ಲೋನ್ ಕಟ್ಟಲಾರದೆ ಅದನ್ನು ವಾಪಸ್ ಕೊಟ್ಬಿಡ್ತೀವಿ. ಈ ಅನೇಕ ತೊಂದರೆಗಳನ್ನು ಆ ಜಾಗದಲ್ಲಿ ಅನುಭವಿಸ್ತಕ್ಕಂತಹ ಪುರಾವೆಗಳು ಅನುಭವಗಳು ಕೂಡ ನಮ್ಮಲ್ಲಿದೆ. ಮನೆಯಲ್ಲಿ 3 ದೋಷ ಇರುತ್ತೆ. 1 ಸ್ಪರ್ಶ ದೋಷ, 2 ದೃಷ್ಟಿ ದೋಷ, 1 ಶಾಲ್ಯಾದೋಷ ಅಂತ ಕರಿತೀವಿ. ನೀವು ಜಾಗ ತಗೊಂಡಾಗ ಯಾರಿಗಾದ್ರೂ ಹೇಳಿದ್ರೆ ಅಬ್ಬ ಅಂತಾರೆ, ಅದು ದೋಷನೇ. ಹಾಗೆ ಸ್ಪರ್ಶ ದೋಷ, ಅಲ್ಲಿ ಓಡಾಡಿರ್ತಕ್ಕಂಥ ಹಾವುಗಳಿರ್ಬೋದು, ಅಲ್ಲಿ ಓಡಾಡಿರ್ತಕ್ಕಂಥ ಜೀವ ಜಂತುಗಳಿರ್ಬೋದು, ಅಥವಾ ಭೂಮಿಯಲ್ಲಿ ಹಾಕಿರ್ತಕ್ಕಂಥ ಯಾವುದಾದ್ರೂ ಸತ್ತಿರ್ತಕ್ಕಂಥ ಅಥವಾ ಯಾವುದೇ ಆ ಜಾಗದಲ್ಲಿ ಸತ್ತಿರಬಹುದು, ಅದನ್ನು ನಾವು ದೃಷ್ಟಿ ದೋಷ ಸ್ಪರ್ಶ ದೋಷ ಅಂತ ನಾವು ಕರೆಯೋ ಜೊತೆಗೆ ಶಾಲ್ಯ ದೋಷ ಅಂತೂ ಕೂಡ, ಅಂದರೆ ಮೃತ್ಯು ದೋಷ, ಭೂಮಿಗೆ ಮೃತ್ಯು ದೋಷ ಕೂಡ ಇರುತ್ತೆ. ಹಾಗಾಗಿ ಈ 3 ದೋಷಗಳ ನಿವಾರಣೆಗೆ ನಾವೇನು ಮಾಡಬೇಕು, ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಬೇಕಾಗಿರುತ್ತೆ. ಆ ಶಂಕುಸ್ಥಾಪನೆ ಮಾಡೋದು ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಅಲ್ಲಿ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಬಿಲ್ವ ಆಗ್ಬೋದು, ಅತ್ತಿಯ ಮರ ಆಗ್ಬೋದು, ಹಾಗೆ ಬಿಲ್ವ ವೃಕ್ಷ, ಅತ್ತಿಯ ವೃಕ್ಷ, ಹಾಗೆ ತುಳಸಿ ಆಗ್ಬೋದು. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸಣ್ಣ ಗಿಡವನ್ನು ಅಲ್ಲಿ ನೆಡ್ತಕ್ಕಂಥದ್ದು. ನಿಮಗೆ ತಕ್ಷಣ ಪ್ರಶ್ನೆ ಬರುತ್ತೆ, ನಾವು ಮನೆ ಕಟ್ಟುವಾಗ ಬಿಲ್ವ ಪತ್ರೆ ಗಿಡ ಏನು ಮಾಡಬೇಕು, ಅದನ್ನೇನು ಮಾಡಬೇಕು ಅಂದರೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಅಥವಾ ಅದು ದೇವಸ್ಥಾನಕ್ಕೆ ಕೊಟ್ಟು ಅಥವಾ ಎಲ್ಲಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಗಿಡನ ಮಾಡ್ಕೊಳ್ತಕ್ಕಂಥ ಪಾಟಲ್ಲೂ ಕೂಡ ಇಟ್ಕೋಬೋದು. ಹಾಗೆ ನವಗ್ರಹ ದೋಷ, ವಾಸ್ತು ಪೂಜೆಯನ್ನು ಶಂಕುಸ್ಥಾಪನಾ ಕಾಲದಲ್ಲಿ ಮಾಡ್ಕೊಳ್ಳೋದ್ರಿಂದ ಇದರಿಂದ ಏನಾಗುತ್ತೆ, ಭೂಶುದ್ಧಿ ಆಗುತ್ತೆ. ಫಸ್ಟ್ ಭೂಶುದ್ಧಿ ಆಗಬೇಕು. ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೆಂಗಂದರೆ ಹಿಂಗೆ ಕಟ್ಟಕ್ಕೆ ಹೋಗ್ಬಿಡ್ತೀರಾ, ಆದರೆ ಅದು ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಈ ಶಂಕುಸ್ಥಾಪನೆಗೆ ಎಷ್ಟು ಮಹತ್ವ ಇದೆ ಅಂದರೆ, ಸಂಕಲ್ಪ ಮಾಡೋದು, ದೇವರನ್ನು ಆವಾಹನೆ ಮಾಡೋದು, ಕುಲದೇವರನ್ನು ಆವಾಹನೆ ಮಾಡೋದು, ನವಗ್ರಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು, ಹಾಗೆ ಅಲ್ಲಿ ಗಂಗಾ ಜಲವ ಆಗ್ಬೋದು, ಪಂಚಗವ್ಯಗಳನ್ನು ಆ ಭೂಮಿ ಮೇಲೆ ಹಾಕಿದ್ದೆ ಆದರೆ ಆ ಭೂಮಿ ದೋಷ ಎಲ್ಲ ಹೋಗ್ಬಿಡುತ್ತೆ. ಇದರಿಂದ ನಿಮಗೆ ಮನೆ ಕಟ್ಕೊಳ್ಳೋಕ್ಕೆ ಸುಗಮ ಆಗುತ್ತೆ. ಆದರೆ ಇತ್ತೀಚೆಗೆ ನಾವೇನು ಮಾಡ್ತೀವಿ, ಕಲ್ಲಹಳ್ಳಿಲಿ ಭೂವರಾಹ ಸ್ವಾಮಿಗೆ ಹೋಗ್ತಕ್ಕಂಥದ್ದು, ಅಲ್ಲೊಂದು ಇಟ್ಟಿಗೆ ತೊಗೊಂಬರೋದು, ಅಲ್ಲಿನ ಮಣ್ಣಿರ್ಬೋದು, ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಆ ಒಂದು ಜಾಗದಿಂದ ಒಂದಷ್ಟು ಮಣ್ಣು ತಂದು ಈ ಭೂಮಿಗೆ ಹಾಕಿದ್ರು ಅದೂ ಕೂಡ ಫಲ ಕೊಡುತ್ತೆ. ಅದೂ ಕೂಡ ನಿಮಗೆ ಒಳ್ಳೆಯ ಒಂದು ಮನೆ ಕಟ್ಕೊಳ್ಳೋಕೆ ಅನುಕೂಲ ಕೂಡ ಮಾಡ್ಕೊಳ್ಳುತ್ತೆ. ಹಾಗಾಗಿ ಶಂಕುಸ್ಥಾಪನೆಯನ್ನು ಪ್ರತಿಯೊಬ್ಬರು, ನಂದು ಅಲ್ಲೆಲ್ಲೋ ಸೈಟ್ ಇದೆ, ನಂದು ಅಲ್ಲೊಂದು ಸೈಟ್ ಇದೆ, ಆದರೆ ಸೈಟ್ ಕಡೆನೇ ಹೋಗಿರಲ್ಲ, ಸೈಟೇ ನೋಡಿರಲ್ಲ ನೀವು. ಇದರಿಂದ ಏನಾಗುತ್ತೆ, ಅದು ನಿಮ್ಮ ವಂಶ ಪಾರಂಪರ್ಯವಾಗಿ ಬರೋದಿಲ್ಲ. ಹಾಗಾಗಿ ಅಷ್ಟು ಮಹತ್ವ ಈ ಶಂಕುಸ್ಥಾಪನೆಗೆ ಇದೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.